ಬೇಜಾರು ಹೋಗತ್ಲಾಗೆ. ಇಲ್ಲಂತೂ ನಮ್ಮೂರ್ಗಾದ್ರೂ ಹೋದ್ರೆ ಹೆಂಗೆ ಗೊತ್ತಾ, ಎಷ್ಟೊತ್ತಿಗೆ ಬರುತ್ತಪ್ಪ ಅಮಾವಾಸ್ಯೆ ಅಂದ್ಕೊಂಡಿದ್ದೀನಿ. ಅಮಾವಾಸ್ಯೆ ಆಗ್ತಿದ್ದಂಗೆ ನಮ್ಮ ಅಮ್ಮ ಬಂದುಬಿಡುತ್ತಂತೆ, ಕರ್ಕೊಂಡು ಹೋಗುತ್ತಂತೆ. ನಮ್ಮೂರ್ಗೆ ಹೋದ್ರೆ ನನಗೆ ಇಷ್ಟ ನಮ್ಮೂರಾಗಿರೋಕ್ಕೆ. ಸವಿತಾ, ಸವಿತಾ ಬಾರ ಇಲ್ಲಿ. ರಮ್ಯಾ ಆಯ್ತಾ ತಿಂಡಿ ಊಟ? ಆಯ್ತು ಕಣೆ, ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ, ತಿಂದು ಇವಾಗಿನೂ ಕೂತ್ಕೊಂಡೆ. ಬೇಜಾರು ಕಣೆ, ಅದಕ್ಕೆ ನೀನು ಬತ್ತೀಯನಂತ ಕೂತ್ಕೊಂಡೆ. ಬಾರೆ ಕೂತ್ಕೊ ಬಾರೆ. ಬೇಜಾರಮ್ಮ, ಏನು ಮಾಡ್ತೀಯ? ಎಷ್ಟು ಹೊತ್ತು ಟಿ ವಿ ಫೋನು ಅಂತ ನೋಡೋಕ್ಕಾಗುತ್ತೆ. ಏನಾದರೂ ಕೆಲ್ಸಕ್ಕೆ ಹೋಗೋಣ ಅಂದರೆ ಅಂಥ ಕೆಲ್ಸಗಳು ಯಾವ ಸಿಗೋದಿಲ್ಲ ಇಲ್ಲಿ ಹಳ್ಳಿಗಳಾಗೆ. ಹೋದ್ರೆ ಕೂಲಿ ಹೋಗ್ಬೇಕು, ಬಿಸಿಲಾಗಿ ಯಾರು ಹೋಗ್ತಾರೆ ಅಮ್ಮಂಗೆ ಆಗುತ್ತೆ. ನಮ್ಮಂತರ ಕೈಲೆಲ್ಲ ಆಗಲ್ಲ. ಒಟ್ಟು ಹೊಲ್ದಾಡು ಬದುಕು ಬರಲ್ಲ, ಏನಿಲ್ಲ ನಮಗೆ. ನೀನು ಹೋಗಲ್ವ ತವ್ರ ಮನೆಗೆ? ನಮ್ಮಮ್ಮಯ್ಯ ಇವ ಅಮಾಸೆ ಆಗ್ತಿದ್ದಂಗೆ ಬರುತ್ತಂತೆ ಕಣೆ ಕರ್ಕೊಂಡು ಹೋಗೋಕ್ಕೆ. ಆಷಾಢಲ್ಲ, ಅದಕ್ಕೆ ನೀವು ಒಂದು ತಿಂಗಳು ನಿಂದೆ ಇದ್ದು ಬರ್ತೀನಿ. ಆಷಾಢ ಆಗೋವರೆಗೂ ಇವ ಅಮಾಸೆಗೆ ಬಂದು ಕರ್ಕೊಂಡು ಹೋಗುತ್ತಾ. ತಿರ್ಗಿ ಅಮಾಸೆ ಬಂದು ಶ್ರಾವಣ ಸ್ಟಾರ್ಟ್ ಆಗೋವರೆಗೂ ನಾನಂತೂ ಬರಲ್ಲ ಈ ಊರಿಗೆ. ಹಿಂಗೆ ತವ್ರ ಮನೆಗೆ ನೆಮ್ಮದಿಗೆ ಇದ್ದು ಬರ್ತೀನಿ. ನಮ್ಮಮ್ಮ ಮಾಡಿಕೊತ್ತೆ ಉಂಡು ಸುಮ್ಮನೆ ಕೂತ್ಕೊಂಡು. ಅಲ್ಲಿ ನಮ್ಮೂರಾಗೆ ಬೇಜಾರಾಗಲ್ಲ ನನಗೆ. ಅಲ್ಲೆಲ್ಲ ಅಕ್ಕಪಕ್ಕದಾಗೆಲ್ಲ ಇರ್ತಾರ, ಎಲ್ಲಾರನ್ನೂ ಮಾತಾಡ್ಸ್ಕೊಂಡು ಎಲ್ಲರ ಹತ್ರನೂ ಚೆನ್ನಾಗಿರುತ್ತೆ. ನಮ್ಮೂರ ಬೇಜಾರಾಗಲ್ಲ ಕಣೆ ನನಗೆ. ಯಾಕಂದ್ರೆ ಇಲ್ಲಿ ಬೇಜಾರಾಗುತ್ತೆ. ಅದಾಲೆ ತವ್ರ ಮನೆ ಹುಟ್ಟಿ ಬೆಳೆದಿರೋ ಊರೆಲ್ಲ ಬೇಜಾರಾಗಲ್ಲ. ನಾನು ಹೋಗ್ತೀನಿ. ನಮ್ಮಮ್ಮ ನಂಗೆ ಅಂತಿತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಹೆಂಗನ ಹೋಗ್ಬೋದು ಹೇಳತ್ತ. ನಾನು ಹಂಗೆ ಅನ್ಕೊಂತೀನಿ, ಆಷಾಢ ಎಷ್ಟೊತ್ತಿಗೆ ಬರುತ್ತಪ್ಪ ನಮ್ಮಮ್ಮ ಬಂದು ಕರ್ಕೊಂಡು ಹೋಗುತ್ತೆ ಅಂತ. ನನಗೂ ನಮ್ಮಮ್ಮ ಹೇಳೈತಿ, ನಿಮ್ಮ ಅಪ್ಪನ ಕಳಿಸ್ತೀನಿ ಬಾರಮ್ಮ ಅಂತ. ಅಮಾಸೆ ಆಗ್ತಿದ್ದಂಗೆ ಹೋಗ್ತೀನಿ ನಾನು ಊರಿಗೆ. ನಾನಂತೂ ಕಾಯ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬರುತ್ತೋ ಏನೋ ಅಮಾವಾಸ್ಯೆ, ಎಷ್ಟೊತ್ತಿಗೆ ಆಗುತ್ತೋ. ಅಮಾವಾಸ್ಯೆ ಒಂದು ಆಗಿಬಿಟ್ರೆ ಏನಿಲ್ಲ, ಹೋಗ್ಬೋದು. ಇನ್ನೊಂದು ದಿನದಾಗೆ ಹೋಗ್ಬೋದು. ನಮ್ಮ ಅಪ್ಪನ ಇನ್ನೊಂದು ದಿನದಾಗೆ ನಮ್ಮಮ್ಮನ ಹೇಳಿ ಕಳಿಸ್ತೀನಿ. ನಮ್ಮ ಅಪ್ಪಗೆ ಫೋನ್ ಮಾಡಿದರೆ ಕಳಿಸುತ್ತೆ, ಹೋಗ್ಬಿಡ್ತೀನಿ. ನನಗಂತೂ ಖುಷಿನೂ ಖುಷಿ. ಆಷಾಢ ಬಂದೈತತ್ತ ತವ್ರ ಮನೆಗೆ ಹೋಗ್ತೀನಿ ಅಂತ ಹೇಳಿ. ಯಾತಮ್ಮ ಇಬ್ಬರಳು ಹಿಂಗೆ ಕುತ್ಕೊಂಡು ಮಾತಾಡ್ತೀರಾ? ರಮ್ಯಾ, ಸವಿತಾ. ಏನಿಲ್ಲ ಮಂಜಕಯ್ಯ, ಆಷಾಢಲ್ಲ ಅದಕ್ಕೆ ತವ್ರ ಮನೆಗೆ ಹೋಗ್ತೀವಿ. ನಮ್ಮಮ್ಮಯ್ಯ ಹೇಳಿತ್ತು ಆಷಾಢದಾಗ ಬಂದು ಒಂದು ತಿಂಗಳಿದ್ದೋಗಂತೆ ಅಂತ ಹೇಳಿ ಹೇಳಿತ್ತು. ಅದಕ್ಕೇನೆ ಅಮಾವಾಸ್ಯೆ ಆಗ್ತಿದ್ದಂಗೆ ಹೋಗ್ತೀವಿ ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಅಕ್ಕ ನೀವು ಹೋಗ್ತೀರಿ ಆಷಾಢಕ್ಕೆ ತವ್ರ ಮನೆಗೆ? ಇಲ್ಲಮ್ಮ, ನೀವಂತೂ ಹೊಸ್ದಾಗ ಮದುವೆ ಆದರು ಅದಕ್ಕೆ ಕರ್ಕೊಂಡು ಹೋಗ್ತಾರೆ. ನಮ್ದು ಹಾಲೇನಿ ಮಕ್ಕಳು ಮರಿ ಆಗೈತಿ. ನಮ್ಮಂಥವ್ರನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಹೊಸ್ದಾಗ ಮದುವೆ ಆಗಿರೋರನ್ನ ಅಷ್ಟೇ ಕರ್ಕೊಂಡು ಹೋಗೋದು ಆಷಾಢದ ತವ್ರ ಮನೆಗೆ. ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗ್ತಾರಮ್ಮ? ನಮ್ಮ ಗಾಲೆ ಮಕ್ಕಳಾಗಿದ್ದಾವೆ, ಎಲ್ಲ ಆಗಿದ್ದಾವೆ. ನಮ್ಮನ್ನೆಲ್ಲಿ ಕರ್ಕೊಂಡು ಹೋಗಲ್ಲ, ಏನಿಲ್ಲ. ನನಗಂತೂ ಖುಷಿ ಆಗೈತೆ ಕಣಕ್ಕ. ಎಷ್ಟೊತ್ತಿಗೆ ನಮ್ಮ ಅಮ್ಮ ಬಂದು ಕರ್ಕೊಂಡು ಹೋಗುತ್ತೋ ಅಂತ ಕಾಯ್ತಾ ಇದ್ದೀವಿ. ರಮ್ಯನೂ ಕಾಯ್ತಾ ಇದ್ದಾಳೆ, ನಾನು ಕಾಯ್ತಾ ಇದ್ದೀನಿ. ಎಷ್ಟೊತ್ತಿಗೆ ಬರುತ್ತೋ ನಮ್ಮ ಎಷ್ಟೊತ್ತಿಗೆ ಕರ್ಕೊಂಡು ಹೋಗುತ್ತೋ ಅಂತ ಹೇಳಿ. ಹೋಗಿರಂತ ಹೇಳಮ್ಮ. 5ನೇ ತಾರೀಕು ಅಮಾಸೆ ಪೂರೈಸುತ್ತೆ. ಅಮಾಸೆ ಆಗುತ್ತೆ 5ನೇ ತಾರೀಕು. ಹೋಗಿರಂತೀನಿ, ಹತ್ರದಾಗೆ ಐತೀನಿ. ಒಂದು 5 ದಿವಸ ಟೈಮು. ಇವತ್ತಾಲೆ ನೀನೇನು 30, 5ನೇ ತಾರೀಕು ಮುಗಿತೈತಿ. ಹೋಗಿರಂತಿ. ಹೋಗಿ ಇದ್ದು ಬರೀರಂತಿ ಒಂದು ತಿಂಗಳು. ಹೆಂಗತ್ತ ವಾಸಪ್ಪ. ತಿಂಗಳು ಇದ್ದು ಬರ್ತೀರ. ಯಾತ್ರೆ ಮುಂದೆ ಕಾಮಣಿ ಹಿಂಗೆ ಮಾತಾಡ್ತೀರ ಓಸಾರು ಕೂತ್ಕೊಂಡು. ನಿಂಗಜ್ಜಿ ಅವ್ರಿಗೆ ಆಷಾಢ ಬರ್ತೈತೆ ತವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿ ಖುಷಿ ಆಗ್ಬಿಟ್ಟೈತಿ. ಇವಾಗ ಅಮಾವಾಸ್ಯೆ ಆಗ್ತಿದಂಗೆ ಕರ್ಕೊಂಡು ಹೋಗ್ತೀವಿ ತವ್ರ ಮನೆಗೆ ಅಂತ ಹೇಳೇವ್ರಿ. ಅದಕ್ಕೆ ನೀವು ಹೇಳತ್ತಿಗೆ ಹೋಗ್ತೀವ ತವ್ರ ಮನೆಗೆ ಅಂತ ಹೇಳಿ ಕಾಯ್ತಾ ಇದ್ದಾರೆ. ಅದಕ್ಕೆ ಮಂಜಂಟಿ ನೀನು ಹೋಗಲ್ವೇ ಆಷಾಢಕ್ಕೆ ತವ್ರ ಮನೆಗೆ ಅಂದ್ರು? ಇಲ್ಲ ಕಣಮ್ಮ ಹೋಗಲ್ಲ ಅಂತ ನಾನು. ಓಹೋ ನೋಡಮ್ಮ, ಆಲೆ ಕಾಯ್ತಾ ಇದ್ದೀರ ತವ್ರ ಮನೆಗೆ ಹೋಗಕ್ಕೆ. ಯಾಕೆ ಇಲ್ಲಿ ಇರೋಕ್ಕಾಗಲ್ವಿ? ನೋಡಮ್ಮ ಹೆಂಗಿದ್ದಾರೆ ಅಲ್ಲೇ ಕಾಯ್ತಾ ಇದ್ದಾರೆ. ಒಂದು ತಿಂಗಳು ಅಮ್ಮೆಯವ್ರ ಮನೆಗೆ ಹೆಂಗೆ ಇದ್ದು ಬರ್ಬೋದು ಅಂತ ಅಲ್ಲೇ. ಅಜ್ಜಿ ಹೆಂಗೋ ಇದ್ದು ಬರೋಣ ಒಂದು ತಿಂಗಳು ಅಂತ ಹೇಳಿ. ನಾವೇನಾನು ಸುಮ್ಮನೆ ಹೋಗ್ತೀವಿ ಅಂತಂದರೆ ಯಾಕೆ ಹೋಗ್ತೀಯಾ, ಏನು ಅಲ್ಲೇನು ಕೆಲಸ ನಿನಗೆ, ಇಲ್ಲೇ ಇರು ಅಂತಾರೆ. ಇವಾಗ ಆಷಾಢ ಅಂದರೆ ನಮ್ಮೇ ಆಷಾಢ ಮುಗಿಯೋವರೆಗೂ ಕಳಿಸಲ್ಲ ಅಂತಾರೆ. ಅವಾಗ ಹೆಂಗ ಸುಮ್ಮನೆ ಆಗ್ತಾರತ್ತ. ಅದಕ್ಕೇನೆ ಮತ್ತು ಹೆಂಗೆ ಹೋದ್ರತ್ತ ನಿಮ್ಮದೇ ಒಂದು ತಿಂಗಳು ಇದ್ದು ಬರ್ಬೋದು. ನಮ್ಮೇ ಮಾಡಿ ಕುತ್ತೆ ಉಣ್ಕೊಂಡು ನಿಮ್ಮದೇಗಿರ್ಬೋದು ಅಂತ ಹೇಳಿ. ಓ ಅಮ್ಮ ಬೇಗ ಮಾಡಿ ಕುತ್ತೆ ಉಂಡು ಹುಕ್ಕಮ್ಮನ ಅಂತ. ನೋಡಮ್ಮ ಅಲೆ ಇವ್ರ ಅಲೆನಿ ಆಟಾಡ್ಕೋಗ ಕಾಲೆ ಎರಡು ಖುಷಿಯಾಗ ಇದ್ದಾರೆ. ತವ್ರ ಮನೆಗೆ ಹೋಗ್ತೀವಿ ಅಂತ ಹೇಳಿ. ಅಲ್ಲ ಇಲ್ಲಿ ನನ್ನ ಗಂಡ ಹೆಂಗೆ, ನನ್ನ ಗಂಡ ಅಡುಗೆ ಮಾಡಿ ಕರಿಲ್ಲ, ನಮ್ಮ ಅತ್ತೆ ಮಾಮ ಅಡುಗೆ ಮಾಡಿ ಕರಿಲ್ಲ ಅಂತ ಒಂದು ಏಟನ ಯೋಚನೆ ಮಾಡಲ್ಲ. ನಮ್ಮೆ ಬಂದ್ರೆ ಸಾಕು, ತವ್ರ ಮನೆಗೆ ಕರ್ಕೊಂಡು ಹೋದ್ರೆ ಸಾಕು ಅಂತ ಕಾತ್ಕೊಂಡಿದ್ದೀರಾ? ಅಜ್ಜಿ ನಾನಂತೂ ಕಾಯ್ತಾ ಇದ್ದೀನಿ ಎಷ್ಟೊತ್ತಿಗೆ ಅಮಾಸೆ ಆಗುತ್ತೋ, ನಮ್ಮೈ ಬಂದು ಏನು ಕರ್ಕೊಂಡು ಹೋಗುತ್ತೋ ಆಷಾಢಕ್ಕೆ ತವ್ರ ಮನೆಗೆ. ಅಮ್ಮಂಗೆ ಆಗೈತಿ. ಹೆಂಗು ಶ್ರಾವಣ ಬರೋ ತಕ್ಕನ ಇದು ಬಂದು ಬಿಡೋದೆ. ಹೊಸ್ತಾಗ ಮದುವೆ ಆಗಿದ್ದೀರ, ಇನ್ನು ಮಕ್ಕಳೆಲ್ಲ ಮರಿ ಇಲ್ಲ ಕರ್ಕೊಂಡು ಹೋಗ್ತಾರೆ. ಮಕ್ಳು ಮರಿ ಆಗಿರೋರ್ನ ಯಾರೋ ಕರ್ಕೊಂಡು ಹೋಗಲ್ಲ, ಅಲ್ಲಿನ ಸುಮ್ಮನೆ ಆಗ್ತಾರೆ. ಹೊಸ್ತಾಗ ಮದುವೆ ಆದವ್ರನ್ನ ಕರ್ಕೊಂಡು ಹೋಗ್ತಾರೆ ಆಷಾಢಕ್ಕೆ ತವ್ರ ಮನೆಗೆ. ಯಾತ ಮಾತಾಡ್ತೀರ ನಿಂಗಮ್ಮರು, ರಮ್ಯಮ್ಮರು, ಸವಿತಮ್ಮರು, ಮಂಜಮ್ಮರು ಏನೋ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣ್ಲಸ್ ಮಕ್ಕ, ಇವ್ರ ಅಲ್ಲಿನ ಅಮ್ಮಗಳು
ತವ್ರ ಮನೆಗೆ ಹೋಗ್ತೀವಿ ಅಂತ ಖುಷಿಯಾಗಿದ್ದಾರೆ. ಹಳೆ ಅಮಾಸೆ ಎಡತಿ ಬರುತ್ತೆ, ಇನ್ನೊಂದು 5 ದಿವಸ ಏಡತ್ಕಾಗುತ್ತೋ ನಮ್ಮ ಅಮ್ಮ ಬಂದು ಕರ್ಕೊಂಡು ಹೋಗುತ್ತೆ. ಅಮಾಸೆ ಆಗ್ತಿದಂಗೇನೆ ಆ ಸಡಕ್ ತವ್ರ ಮನೆಗೆ ಅಂತ ಹೇಳಿ ಕಾತ್ಕೊಂಡು ಕುಕ್ಕಂಡವ್ರಿ. ಅಲ್ಲ ನೋಡಿ ಹೆಂಗಿದ್ದಾರು. ಇಲ್ಲಿ ಗಂಡಗೆ ಅಡುಗೆ ಮಾಡಿಕ್ಕಾರಿಲ್ಲ, ನನ್ನ ಗಂಡನ ಗತಿ ಏನು ಅಂತ ಹೇಳಿ ಗಂಡನ ಬಗ್ಗೆ ಯೋಚನೆ ಮಾಡಂಗಿಲ್ಲ. ತವ್ರ ಮನೆಗೆ ಹೋಗಿ ಆರಾಮಾಗಿ ಇದ್ದು ಬರೋದು ನೋಡ್ತಾ ಇದ್ದಾರೆ ನೋಡಿ ಲಸ್ಮಕ್ಕ. ಅದನ್ನ ಮಾತಾಡ್ತಿದ್ರು, ಅದನ್ನೇ ಮಾತಾಡ್ತಿದ್ವಿ ಅಷ್ಟೇ. ಹೇಳು ನನಗೂ ಹಂಗೆ ಅನ್ಸದ ಅವಾಗ. ಅಷ್ಟ ಮದುವೆ ಆದಾಗ ನಮ್ಮ ಬಂದು ಕರ್ಕೊಂಡು ಹೋದ್ರೆ ಸಾಕಪ್ಪ, ಓದೇನು ಒಂದು 2 ದಿನ ಇದ್ದು ಬಂದೇನು ಊರಿಗೆ ಹೋಗಿ ಅಮ್ಮಂಗೆ ಆಗೋದು. ಎಲ್ಲರಿಗೂ ಹಂಗೆ ಆಗೋದು ಹೆಣ್ಮಕ್ಳಿಗೆ. ಹೆಂಗೆ ಬಿಡು, ಇವು ಆ ಸೈಡಕ್ಕೆ ಹೋಗ್ತಿರಲ್ಲ, ಹೋಗಿದ್ದು ಬರ್ರಿ ತಯಾರ. ಅಯ್ಯೋ ರಮ್ಯಮ್ಮಂತ ತುದಿಗಾಲಾಗೈತಿ. ರಮ್ಯ ಬಂದರೆ ಸಾಕಪ್ಪ, ಕರ್ಕೊಂಡು ಹೋದ್ರೆ ಸಾಕಪ್ಪ ಅಂತ ಹೇಳಿ. ಅಲ್ಲ ಅದೇನು ಹೋಗಿ ಬರೋ ಶಾಸ್ತ್ರ ಮಾಡಿದ್ರೆ ಸಾಕು. ಒಬ್ಬೊಬ್ರು ಹೋಗಿ ಬರೋ ಶಾಸ್ತ್ರ ಮಾಡ್ಬೇಕಂತ ಆ ಸೈಡಕ್ಕೆ ಹೋಗಿ ಬರೋದು ಶಾಸ್ತ್ರ ಮಾಡ್ತಾರೆ. ಇಲ್ಲಾಂದರೆ ಆಷಾಢ ಮುಗಿಸಿ ಶ್ರಾವಣ ಬರೋ ತಕ್ಕನು ಇಕ್ಕಂತಾರೆ. ನಾನೇನು ಬರಲ್ಲ ಕಣಕ್ಕ, ತಿಂಗಳ ತಕ್ಕ ಇದು ಬರ್ತೀನಿ. ನಾನೇನು ಇನ್ನೊಂದು ಸತಿ ಅಮಾವಾಸ್ಯೆ ಬಂದು ಶ್ರಾವಣ ಬರೋವರೆಗೂ ನಾನು ಬರಲ್ಲ. ಯಾಮು ಹೋಗಲ್ಲ ಕಳಿಸಲ್ಲ ಅಂತ ಅಂತೀನಿ. ನಮ್ಮ ಅತ್ತೆ ಫೋನ್ ಮಾಡಿರು ನಮ್ಮ ಅಮ್ಮಗೆ ಹೇಳ್ತೀನಿ, ಫೋನ್ ಮಾಡಿದ್ರೆ ಹಿಂಗೆ ನಮ್ಮ ಆಷಾಢ ಮುಗ್ದು ಶ್ರಾವಣ ಬರೋ ತಕ್ಕ ನಾವು ಕಳಿಸಲ್ಲ ಅಂತ ಹೇಳಮ್ಮ ನಮ್ಮ ಅತ್ತಿಗೆ ಅಂತೀನಿ. ಅವಾಗ ನಮ್ಮ ಅಮ್ಮ ಹೇಳಿ ಸುಮ್ಮನಾಗುತ್ತೆ. ನೋಡಜ್ಜಿ ಎಷ್ಟು ಖುಷಿಯಾಗಿದ್ದಾರೆ. ಹಂಗೆ ನೀವು ಹೋಗ್ತೀವಿ ಹಂಗೆ ತವ್ರ ಮನೆಗೆ ಅಂತ ಹೇಳಿ ಇಬ್ಬರಾಳು ನೋಡಮ್ಮ ಹೆಂಗಿದ್ದಾರೆ. ಅಲೆ ಮುಂದಾಗ್ಲೇನೆ ಅಲೆ ಎಲ್ಲ ಲೆಕ್ಕ ಹಾಕ್ಕೊಂಡು ಎಷ್ಟು ಖುಷಿಯಾಗಿದ್ದಾರೆ. ವಾಸ್ತ ಮದುವೆ ಆಗ್ಯವರಲ್ಲೇ ಮಂಜಕ್ಕ ಅದಕ್ಕೆ ಹೋಗೋಣ ತವ್ರ ಮನೆಗೆ ಒಂದು 2 ದಿನ ಇರಾನ. ಅಮ್ಮಂಗೆ ಆವತ್ತೇ ಇರ್ಲೇಳು ಬಿಡತ್ತ. ಹೋಗ್ತಾರತ್ತ ಇದ್ದು ಬರ್ಲೇಳು. ಅಲ್ಲ ಇಲ್ಲಿ ನಮ್ಮ ಹುಡುಗರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಅಮ್ಮಂಗಳು ತವ್ರ ಮನೆಗೆ ಅಮ್ಮೆ ಮಾಡಿಕ್ತಾಳೆ, ಉಂಡು ಬೀಗ ಕುಕ್ಕಮ್ಮನ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರ. ನೋಡಿ ಹಂಗಿದ್ದಾರೆ ನೀವು. ಏನು ಮಾಡೋಣ ಲಸ್ಮಕ್ಕಯ್ಯ, ಇವಾಗ ಸುಮ್ಮನೆ ಹೋಗ್ತೀವಿ ಒಂದು ವಾರ ಇದು ಬರ್ತೀವಿ ಅಂದರೆ ನಮ್ಮಯ್ಯಪ್ಪ ಅಂತನು ಯಾಕೆ ಹೋಗ್ತೀಯ, ಬೇಡ ಹೋಗ್ಬೇಡ, ಇಲ್ಲೇ ಇರು ಅಂತೈತಿ. ಅಲ್ಲಾದ್ರೆ ನಮ್ಮೂರಾಗೆ ಒಂದು 2 ದಿನ ಇರೋಣ ಅಂತ ಎಲ್ಲ ಹೆಣ್ಮಕ್ಳಿಗೆ ಅಕ್ಕ ತವ್ರ ಮನೆಗೆ ಹೋಗ್ಬೇಕಂದ್ರೆ ಬೋಲ್ ಆಸೆ ಆಗುತ್ತೆ ಕಣಕ್ಕ. ಊರಕ್ಕ ನನಗಿನ್ಯಾವ ಊರಿಗೂ ಹೋಗೋಕೆ ಇಷ್ಟ ಆಗಲ್ಲ. ನಮ್ಮ ಊರಿಗೆ ಹೋಗ್ಬೇಕಂದ್ರೆ ನನಗೆ ಬೋಲ್ ಇಷ್ಟ. ಇಲ್ಲಿ ಬೇಜಾರಾಗುತ್ತೆ ನನಗೇನಲ್ಲಿ ನಮ್ಮೂರ ಬೇಜಾರನೇ ಆಗಲ್ಲ ಬಿಡು. ಅಲ್ಲಿ ಹೆಂಗೆ ಇರ್ತೀನತ್ತ. ನನಗೆ ಬೇಜಾರನೇ ಆಗಲ್ಲ. ನಮ್ಮ ಊರಿಗೆ ಹೋಗ್ಬೇಕಂದ್ರೆ ಸಿರಿ ನನಗೆ, ಅಲ್ಲಿಂದ ಬರ್ಬೇಕಂದ್ರೆ ಅಳು ಬರುತ್ತೆ ನನಗೆ. ನೋಡಮ್ಮ ಇಲ್ಲೇನು ನಾವೇನೇ ಇಲ್ವಿ, ಗನ್ವ ಮಾತಾಡಿಸ್ತೀವಿ ಎಲ್ಲರೂ ಗನ್ವಾಗಿ. ನೋಡಮ್ಮ ಅಲ್ಲಿ ನಮ್ಮೂರಾಗೆ ಚಂದ ಅಂಬದ ಪಿಳ್ಳೆನ ಅವ್ರ ತವ್ರ ಮನೆ ಅವ್ರಿಗೆ ಚಂದ ಹೆಣ್ಮಕ್ಳಿಗೆ. ಯಾಕಂದ್ರೆ ಹುಟ್ಟು ಬೆಳೆದಿರ್ತಾರೆ ಅಂತ ಹೆಣ್ಮಕ್ಳಿಗೂ ತವ್ರ ಮನೆಗೆ ಹೋಗ್ಬೇಕಂದ್ರೆ ಬೋಲ್ ಆಸೆ ಇರುತ್ತೆ. ಅದ್ರಾಗ ಇದ್ದಿದ್ದು ಮಕ್ಳು ಮರಿ ಇರಲ್ವಲ್ಲ, ಇನ್ನೂ ಹೊಸ ಬೇರೆ ಮದುವೆ ಆಗಿರ್ತಾರೆ, ಇನ್ನು ಇವಾಗ ಬಂದಿರ್ತಾರೆ ಅಂತರ್ಗಂತೂ ಬೋಲ್ ಆಸೆ. ನಮ್ಗಾದ್ರೆ ಎಲ್ಲ ಮಕ್ಳು ಮರಿ ಆಗಿವೆ, ಅಲ್ಲ ಇಲ್ಲೇ ರೂಢಿ ಆಗೈತಿ. ನಾವು ಹಿಂಗೆ ಯಾವಾಗ ನಾವು ಪುರ್ಪಕ್ಕೆ ಹೋಗ್ತೀವಿ ಬರ್ತೀವಿ. ಅವ್ರಿಗೆ ಹೋಗೋಣ ಇನ್ನು ಇರೋಣ ನಮ್ಮೂರಾಗ ಏನು ಅಮ್ಮಂಗೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಕಣ್ಣಿಂಗ ಜೈ. ನಿಂಗೇನು ಆಸೆ ಇಲ್ವಿ ತವ್ರ ಮನೆ ಮೇಲೆ? ಇರು ತಮ್ಮ, ಯಾವ ಹೆಣ್ಮಕ್ಳಿಗೆ ತವ್ರ ಮನೆ ಮೇಲೆ ಆಸೆ ಇಲ್ಲ ಅಂಬ ಹೇಳು. ಯಾವ ಹೆಣ್ಮಕ್ಳು ನಮ್ಮ ತವ್ರ ಮನೆ ಮೇಲೆ ಆಸೆ ಇಲ್ಲ ಅಂಬ ಮಾತೇ ಇಲ್ಲ ಬಿಡು. ಎಲ್ಲರೂ ಬೋಲ್ ಆಸೆ ಪಡ್ತಾರೆ ತವ್ರ ಮನೆ ಕಡೆಗಳಾರ ಅಪ್ಪಯ್ಯ ಅಮ್ಮಯ್ಯ. ತವ್ರ ಮನೆ ಕಡೆಗಳಾರ ಯಾರು ಬಂದ್ರೂ ಬೋಲ್ ಆಸೆ ಆಗುತ್ತೆ ಎಲ್ಲ ಹೆಣ್ಮಕ್ಳಿಗೂ. ಆಷಾಢದ ಗಾಳಿ ಬೇರೆ, ಹೋಗಿ ನಿಮ್ಮ ಅಮ್ಮಯ್ಯರು ಸುಡಾದ್ ಮಾಡಿ ಇಕ್ತಾರೆ, ಉಂಡು ಬೆಚ್ಚಗೆ ಮನೆ ಕೇಳ್ರಿ ರೊಗ್ಗ ಗೊತ್ಕೊಂಡು ಹೆಂಗ. ಅಮ್ಮನ ಮನೆಯಾಗಾದ್ರೆ ಬದುಕು ಮಾಡಲಿಲ್ಲ ಅಂದ್ರೆ ನಡಿತೈತಿ. ಅಮ್ಮಯ್ಯರು ಎಲ್ಲ ಮಾಡಿ ಇಕ್ತಾರೆ ಅಂತ. ಇಲ್ಲಾಂದ್ರೆ ಎಲ್ಲ ಮಾಡಬೇಕು ಅಂತ ಹೇಳಿ ಎಲ್ಲ ಲೆಕ್ಕ ಹಾಕ್ಕೊಂಡು ನೋಡಿ ನಿಂಗಜ್ಜಿ ಹಚ್ಚೇನಿ ಬೆಚ್ಚಗುಂಡು ಮನೆ ಕ್ಯಾಮನ ಆಷಾಢದ ಗಾಳಿ ರೊಗ್ಗತ್ಕೊಂಡು ಅಮ್ಮಂಗೆ. ನೋಡು ಹೆಂಗಿದ್ದಾರೆ ಇವರು. ಕಣಿ ಆಷಾಢದ ಗಾಳಿ ಅಲ್ಲೇ ಬೋಲ್ ಗಾಳಿ ಬೀಸುತ್ತೆ ಹಿಂಗೇನಿ. ಅಕ್ಕೆ ಮಕ್ಕಿ ಆಷಾಢದಾಗೆ ಗಾಳಿ ಎಲ್ಲ ಅಕ್ಕೆ ಹೆಣ್ಮಕ್ಳು ಇರಬಾರ್ದು ಗಂಡನ ಮನೆಯಾಗೆ ಅಂತ ಹೇಳಿ ತವ್ರ ಮನೆಗೆ ಕಳಿಸ್ತಾರೆ. ಗಂಡ ಹೆಂಡತಿ ಅಂತ ಇರಬಾರ್ದು ಅಂತ ಯಾಕಂತ ಹೇಳ್ತಾರಮ್ಮ. ಒಟ್ಟು ಸುಡ್ಗಾಡು ಒಟ್ಟು ಅತ್ತೆ ಸೊಸೆ ಒಂದೇ ಬಾಗ್ಲ ಓಡಾಡಬಾರ್ದು ಆಷಾಢದಾಗೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದೇನ ಮೊದಲಿಂದ ನಡೆಸವ್ರೆ. ಈಗ ಯಾರು ನಡೆಸಲ್ಲ, ಎಲ್ಲಾನು ಒಬ್ಬೊಬ್ರು ಹಂಗೆ ನಡೆಸ್ತಾರಷ್ಟೇನೆ. ಹೆಂಗ ನಾನಂತೂ ತೆಗಿದ್ದೀನಿ. ಹೋಗೋಣ ಅಂತ ಹೇಳಿ ಆಲೆ ಬಟ್ಟೆ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ. ಆಗಳಪ್ಪ ಆಲೆ ಬಟ್ಟೆನೂ ರೆಡಿ ಮಾಡಿಕ್ಕೋಣಂತ ಲಸ್ಮಕ್ಕ ನೋಡಿ ನಮ್ಮ ಅಮ್ಮನ್ನ. ಮತ್ತೆ ಅಲ್ಲಿ ಮತ್ತೆ ಹೋಗ್ಬೇಕಾರೆ ಯಾರು ಅಂತೇಳಿ ಹೆಂಗೆ ಹೋಗ್ತೀನಿ ಅಂತೇಳಿ ಎಲ್ಲ ರೆಡಿ ಮಾಡಿಕ್ಕೇನಿ. ಬಟ್ಟೆಗಳನ್ನೆಲ್ಲ ತಗೊಂಡೋಗೋಣ, ಅಲ್ಲೂ ಇದ್ದಾವೆ ಒಂದಿಷ್ಟು ಬೇಕಾಗಿರೋವಂಥವೆಲ್ಲ ತಗೊಂಡೋಗೋಣ ಅಂತೇಳಿ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹೆಣ್ಮಕ್ಳು ಹಾಲೆ ಆಷಾಢ ತವ್ರ ಮನೆಗೆ ಹೋಗೋಕ್ಕೆ ಬ್ಯಾಗ್ನಾಗ ಬಟ್ಟೆ ತುಂಬ್ಕೊಂಡು ನಾಳೆ ರೆಡಿ ಆಗ್ಯಾವ್ರಿ. ಒಂದು ತಿಂಗಳು ತವ್ರ ಮನೆಗೆ ಇದ್ದು ಬರ್ಬೋದು, ಒಂದು ತಿಂಗಳು ಹೆಂಗ ನಿಮ್ಮದಿಗೆ ಅಂತ ಹೇಳಿ ಖುಷಿಯಾಗಿ ಅಲೇನಿ ಆಷಾಢಕ್ಕೆ ಲೆಕ್ಕ ಹಾಕ್ಕೊಂಡು ಆಷಾಢ ಬರುತ್ತೆ ಅಮಾಸೆ ಆಗ್ತಿದಂಗೆ ಹೋಗ್ಬೋದು ಅಂತ ಹೇಳಿ ಖುಷಿ ಆಗಿದ್ದಾರೆ. ನೋಡ್ರಿ ತವ್ರ ಮನೆ ಮೇಲೆ ಹೆಣ್ಮಕ್ಳಿಗೆ ಎಷ್ಟು ಇಷ್ಟ ಅಂತ ಹೇಳಿ. ನಿಮಗೂ ನಿಮ್ಮ ತವ್ರ ಮನೆ ಮೇಲೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.